ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಾವು ನೋಡ್ತಾ ಇರೋದು ತುಳಸಿ ಗಿಡದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಯಾವ ಗೊಬ್ಬರ ಹಾಕ್ಬೇಕಂತ ಸೀಕ್ರೆಟ್ ಒಂದು ಹೇಳ್ತೀನಿ ನಿಮಗೆ, ಓಕೆನಾ? ಸರಿ. ಈಗ ಹಳ್ಳಿಲೇ ಇರಲಿ ಅಥವಾ ಪೇಟೆಲೇ ಇರಲಿ, ಸಣ್ಣ ಮನೇಲೇ ಇರಲಿ ದೊಡ್ಡ ಮನೇಲೇ ಇರಲಿ, ಎಲ್ಲರ ಮನೆ ಮುಂದೆ ಕಾಮನ್ ಆಗಿ ಕಾಣಿಸ್ಕೊಳ್ಳೋದು ಯಾವ್ದು ಅಂತ ಹೇಳಿದ್ರೆ ತುಳಸಿ ಗಿಡ. ಅಂದ್ರೆ ಹಿಂದೂಗಳ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ, ಬೇರೆ ಮತಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿ. ಹಿಂದೂಗಳ ಮನೆ ಮುಂದಗಡೆ ಒಂದು ತುಳಸಿ ಗಿಡ ಇದ್ರೆ ಮನೆಗೆ ಒಳ್ಳೇದು ಅಂತ ನಮ್ಮೆಲ್ಲದೊಂದು ನಂಬಿಕೆ. ಆ ತುಳಸಿ ಕಟ್ಟೆ ದೊಡ್ಡ ದೊಡ್ಡದೇ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಪಾಟಲ್ಲಿ ಚಿಕ್ಕ ಚಿಕ್ಕ ಗಿಡನ ಬೆಳೆಸ್ಕೊಳ್ಳೋದು ಆಗಿರ್ಬೋದು, ಏನೇ ಆಗಿರಲಿ ತೊಂದರೆ ಏನಿಲ್ಲ. ಯಾವ ಥರನಾದ್ರು ಇಟ್ಕೊಳ್ಳಿ, ಒಂದು ತುಳಸಿ ಗಿಡ ಇರೋದು ಮುಖ್ಯ. ಈ ತುಳಸಿ ಗಿಡದ ಮುಂದೆ ದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಒಂಚೂರು ಅರಿಶಿಣ ಕುಂಕುಮ ಹಾಕಿ, ಒಂದು ಅರ್ಧ ಲೋಟ ನೀರು ಹಾಕಿ, ಒಂದು ದೀಪ ಹಚ್ಚಿ, ಒಂದೆರಡು ಊದ್ಬತ್ತಿ ಅದಕ್ಕೆ ಇದು ಮಾಡಿ ಅದಕ್ಕೆ ಇಡೋದ್ರಿಂದ ಮನೆಗೆ ತುಂಬ ಒಳ್ಳೇದಂತ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ನೀವು ಅದೇ ಥರ ಮಾಡಿ ಮನೆಗೆ ಒಳ್ಳೇದಾಗತ್ತೆ, ಓಕೆನಾ? ಇಂಥ ಪೂಜೆ ಮಾಡ್ತಿರೋ ಗಿಡ ಒಂದೊಂದು ಸರ್ತಿ ಒಣಗಿ ಹೋಗ್ತಾ ಇರುತ್ತೆ. ಒಣಗಿ ಹೋಗೋಕ್ಕೆ ತುಂಬ ರೀಸನ್ ಇದೆ. ಏನಂತ ಹೇಳಿದ್ರೆ, ನೀರು ಜಾಸ್ತಿ ಆಗಿರ್ಬೋದು ಅಥವಾ ನೀರು ಕಮ್ಮಿ ಆಗಿರ್ಬೋದು. ನೀರು ಇಲ್ದಿದ್ರೂ ಒಣಗಿ ಹೋಗುತ್ತೆ, ಗೊಬ್ಬರ ಜಾಸ್ತಿ ಆದರೂ ಒಣಗಿ ಹೋಗುತ್ತೆ, ಕಾಯಿಲೆ ಬಂದರೂ ಕೂಡ ಗಿಡ ಒಣಗಿ ಹೋಗುತ್ತೆ. ಈ ಎಲ್ಲ ರೀಸನ್ನಿಂದ ಒಣಗಿ ಹೋಗ್ತಾ ಇತ್ತು. ಆದರೆ ಏನೂ ಇಲ್ಲದೆ ಗಿಡ ಚೆನ್ನಾಗಿದ್ದ ಗಿಡ ಇದ್ದಕ್ಕಿದ್ದಂತೆ ಒಣಗಿ ಹೋಯ್ತಂದರೆ ಮನೆಗೆ ಒಳ್ಳೇದಲ್ಲ ಅಂತ ಒಂದು ಹಿರಿಯರಿಂದ ಒಂದು ಬಂದಂಥ ನಂಬಿಕೆ. ನಿಮಗೆ ಅನುಭವ ಯಾವುದಿದೆ ನನಗೆ ಕಾಮೆಂಟಲ್ಲಿ ಹೇಳಿ, ಓಕೆನಾ? ಸರಿ. ತುಳಸಿ ಗಿಡದ ಬಗ್ಗೆ ಕಂಪ್ಲೀಟಾಗಿ ನಾನು ಮಾಹಿತಿ ಕೊಡ್ತಿದ್ದೀನಿ ಅಂತ ಹೇಳಿದ್ದೆ ನಿಮಗೆ. ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯಮಾಡಿ ಮರಿಬೇಡಿ. ಏನು ಅನ್ಸ್ತಂತ ಕಾಮೆಂಟಲ್ಲಿ ಹೇಳಿ, ಓಕೆನಾ? ಸರಿ. ಈಗ ತುಳಸಿ ಗಿಡ, ನಾನು ಈ ಗಿಡ ನೆಟ್ಟು ಕನಿಷ್ಠ 1 ವರ್ಷ ಆಯಿತು. ಈ ವಿಡಿಯೋ ಈ ಗಿಡ ನೆಟ್ಟ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ತುಂಬ ಜನರಿಗೆ ನೆನಪಿದ್ದಿರ್ಬೋದು, ಪ್ಲಾಸ್ಟಿಕ್ಕಲ್ಲೇ ದೊಡ್ಡ ದೊಡ್ಡ ಪಾಟ್ ಮಾಡೋದು ಹೇಗೆ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಇದಕ್ಕೆ ನಾನು ನೆಡ್ತಾನೆ ಒಂದು ಬೇಕಂತಾನೆ ಒಂದು ತಪ್ಪು ಮಾಡಿದ್ದೆ. ಏನು ಗೊತ್ತಾ? ಮಣ್ಣಲ್ಲಿ ಜಾಸ್ತಿ ಗೊಬ್ಬರ ಹಾಕಿದ್ದೆ. ಗೊಬ್ಬರ ಜಾಸ್ತಿ ಹಾಕಿದರೆ ಹೇಗಿರುತ್ತೆ ಗಿಡ ಅಂತ ನೋಡಬೇಕಿತ್ತು ನಾನು. ಅದಕ್ಕೋಸ್ಕರ ಗೊಬ್ಬರ ಜಾಸ್ತಿ ಇದ್ದಂಥ ಮಣ್ಣಲ್ಲೇ ನೆಟ್ಟಿದ್ದೆ ನಾನು. ನೋಡಿ, ನಾನು ಅಂದ್ಕೊಂಡಂಗೆ ಈ ಗಿಡ ಹೆಲ್ದಿಯಾಗಿ ಬೆಳೀಲಿಲ್ಲ, ಉದ್ದಕ್ಕೆ ಬೆಳ್ಕೊಂಡೋಗಿದೆ. ಅದ್ರ ಬಗ್ಗೆ ನಾವು ಮಾತಾಡೋಣ, ನೋಡೋಣ. ಇದು ನಾರ್ಮಲ್ ಆಗಿ ನನ್ನ ತುಳಸಿ ಪೂಜೆ ಮಾಡುವಂಥ ಕಟ್ಟೆಲಿ ಇದು ಒಂದು 8-9 ವರ್ಷ ಆಯ್ತು ಇದಕ್ಕೆ ಗಿಡ ನೆಟ್ಟು. ಇನ್ನೂ ಚೆನ್ನಾಗೇ ಇದೆ. ಇದು ಜಸ್ಟ್ 1 ವರ್ಷ ಆಯ್ತು ಇದು ಪ್ಲಾಸ್ಟಿಕಲ್ಲಿ ಎಡ್ ಮಾಡಿ. ನೋಡಿ, ಮಣ್ಣಲ್ಲೆಲ್ಲ ಫಂಗಸ್ ಬಂದಿದೆ ನೋಡಿ, ಹಾಗೆ ಗಿಡಗಳೆಲ್ಲ ಒಣಗಿ ಹೋಗ್ತಾ ಇದೆ. ಇದನ್ನ ನಾವೇನು ಮಾಡಿದರೆ ಇದನ್ನ ನಾವು ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ಹಾಗೆ ಇನ್ನೊಂದು ಟಿಪ್ ಕೊಡ್ತೀನಿ. ಇದು ಆ ತುಳಸಿ ಕಟ್ಟೆ ಪಕ್ಕದಲ್ಲಿರೋಂಥ ಕೆಲವೊಂದು ಪಾಟಲ್ಲಿ ತುಳಸಿ ಗಿಡ ನೆಟ್ಟಿದ್ದೆ. ಇದು ನಮ್ಮ ಮನೆ ಪೂಜೆಗೋಸ್ಕರ ಬೆಳೆಸಿದ್ದಿದ್ದು. ಯಾವಾಗಲೇ ಆಗಲಿ ನಾವು ಮನೆ ಒಳಗೆ ದೇವ್ರಿಗೆ ಪೂಜೆ ಮಾಡ್ತಾ ತುಳಸಿ ಕಟ್ಟೆಯಲ್ಲಿರೋ ತುಳಸಿ ದಳ ತಂದುಬಿಟ್ಟು ಒಳಗೆ ಪೂಜೆ ಮಾಡಬಾರ್ದು. ಯಾಕೆ ಆಲ್ರೆಡಿ ಅದೊಂದು ದೇವ್ರಂತ ಪೂಜೆ ಮಾಡ್ತಿದ್ದೀವಲ್ಲ, ಅದಕ್ಕೆ ಪೂಜೆ ಮಾಡಬೇಕಾದ್ರೆ ಬೇರೆ ಪಾಟಲ್ಲಿ ಬೇರೆ ಗಿಡನೇ ಬೆಳೆಸ್ಕೊಳ್ಳಿ. ಏನೋ ಅನಿವಾರ್ಯ ಸಂದರ್ಭ ಬಂತು, ಯಾವುದೋ ಔಷಧಿ ಬೇಕಂದರೆ ನಾವು ತುಳಸಿ ಕಟ್ಟೆಯಲ್ಲಿರೋ ತುಳಸಿ ದಳನ ತಗೊಳ್ಬೋದು. ಆದರೆ ಪೂಜೆಗೆ ಮಾತ್ರ ದಯಮಾಡಿ ತರಕ್ಕೆ ಹೋಗಬೇಡಿ, ಓಕೆನಾ? ಸರಿ. ಇವಾಗ ಇದು ಮಣ್ಣಿನ ಬಗ್ಗೆ ಚರ್ಚೆ ಮಾಡ್ತಿದ್ವಿ, ನೋಡೋಣ. ನೋಡಿ, ಮಣ್ಣಲ್ಲಿ ಜಾಸ್ತಿ ಗೊಬ್ಬರ ಆದರೆ ಫಂಗಸ್ ಬಂದಿದೆ. ಈ ಫಂಗಸ್ ಬಂದಾಗ ಆಟೋಮ್ಯಾಟಿಕಾಗಿ ಗಿಡಗಳು ಕೂಡ ಫಂಗಸ್ ಬರುತ್ತೆ. ಮೊನ್ನೆ ಯಾರೋ ಕೇಳಿದ್ರು, ಅಕ್ಕ ನಮ್ಮ ತುಳಸಿ ಗಿಡದಲ್ಲಿ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದೆ ಯಾಕೆ ಅಂತ. ನೀರು ಜಾಸ್ತಿ ಆದರೂ ಉದುರಿ ಹೋಗುತ್ತೆ, ಇನ್ನೊಂದು ಫಂಗಸ್ ಬಂದರೂ ಕೂಡ ಉದುರಿ ಹೋಗುತ್ತೆ. ಫಂಗಸ್ ಬಾರ್ಲಾರ್ದಿದ್ದಂಗೆ ಬಂದವಾಗ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ದಾಲ್ಚಿನ್ನಿ ಚಕ್ಕೆ ಪೌಡ್ರನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಗಿಡ ಫುಲ್ಲಾಗಿ ಸ್ಪ್ರೇ ಮಾಡಿ ಒಂದು 2-3 ದಿವ್ಸಕ್ಕೆ ಒಂದು ಸರ್ತಿ. ಆವಾಗ ಫಂಗಸ್ ಬಂದಿದ್ದು ಹೋಗುತ್ತೆ, ಓಕೆನಾ? ಸರಿ. ಇನ್ನೊಂದು ಕೆಲವ್ರು ಕೇಳಿದ್ದಾರೆ, ಇದಕ್ಕೆ ಬಿಸಿಲು ಎಷ್ಟು ಬೇಕಂತ. ಇದಕ್ಕೆ ಬಿಸಿಲು 5-6 ಗಂಟೆ ತನಕ ಬಿಸಿಲು ಬೇಕಾಗುತ್ತೆ. ಕನಿಷ್ಠ ಒಂದು 2-3 ಗಂಟೆನಾದ್ರು ಬಿಸಿಲು ಬೇಕು. ಇಲ್ಲ ನಾವಿರೋದು ಅಪಾರ್ಟ್ಮೆಂಟು ಏನೂ ಇದಿಲ್ಲ ಅಂತ ಹೇಳಿದರೆ ಆದಷ್ಟು ಬೆಳಕಿರೋ ಕಡೆ ಇಡಿ. ಅಂಥ ಗಿಡಗಳಿಗೆ ನೀರು ತುಂಬ ಅಂದರೆ ತುಂಬ ಕಮ್ಮಿ ಹಾಕಿ, ಗೊಬ್ಬರ ಅಂತೂ ಅಸಲು ಹಾಕೋಕ್ಕೆ ಹೋಗ್ಬೇಡಿ, ಬರೀ ಮಣ್ಣಲ್ಲಿ ಮಾತ್ರ ನೆಡಿ, ಓಕೆನಾ? ಸರಿ. ಈಗ ಈ ತುಳಸಿ ಗಿಡದ ಬಗ್ಗೆ ನೋಡಿ, ಎಲ್ಲ ಕಡೆ ಕದ್ರು ಬಂದ್ಬಿಟ್ಟಿದೆ. ಕದ್ರು ಅಂದ್ರೆ ಹೂವು ಬಂದು ಒಣಗಿ ಹೋಗಿದೆ. ಇಂಥ ಒಣಗಿ ಹೋದಾಗ ಗಿಡ ನಾವು ಹೇಗೆ ಇಟ್ಬಿಟ್ರೆ ಇನ್ನು ನೆಕ್ಸ್ಟ್ ಒಂದು 5-6 ತಿಂಗಳಲ್ಲಿ ಗಿಡ ಆಟೋಮೆಟಿಕ್ಕಾಗಿ ಒಣಗಿ ಹೋಗುತ್ತೆ. ಇಷ್ಟಕ್ಕೆ ಮುಂಚೆ ಒಂದು ತೋರಿಸಿದ್ನಲ್ಲ ಪೂಜೆಗೆ ಇಟ್ಟು ಗಿಡಗಳು ಅಂತ, ಆ ಥರ ಆಗೋಗುತ್ತೆ.
ಯಾವಾಗಲೇ ಆಗಲಿ ತುಳಸಿ ಗಿಡನ ನಾವು ಪಿಂಚಿಂಗ್ ಮಾಡ್ತಾನೆ ಇರಬೇಕು. ಆವಾಗಲೇ ಅದಕ್ಕೆ ಇದು ಹೂವು ಬರಲ್ಲ. ಒಂದು ಸರ್ತಿ ತುಳಸಿ ಗಿಡದಲ್ಲಿ ಹೂವು ಬಂತಂದರೆ ನನ್ನ ಕೆಲಸ ಮುಗೀತಂತ ಆ ಗಿಡ ಏನು ಮಾಡುತ್ತೆ, ರೆಸ್ಟಿಗೆ ಹೋಗ್ಬಿಡುತ್ತೆ. ರೆಸ್ಟಿಗೆ ಹೋದ್ರ ಮೇಲೆ ಅದು ಬೆಳವಣಿಗೆ ತುಂಬ ಕಮ್ಮಿ ಆಗುತ್ತೆ. ಒಂದು 6ರಿಂದ 1 ವರ್ಷದೊಳಗೆ ಆ ಗಿಡ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲ ಗಿಡಗಳು ಸತ್ತೋಗುತ್ತೆ ಅಂತ ಹೇಳಕ್ ಬರಲ್ಲ, ಕೆಲವೊಂದು ಗಿಡಗಳಂತೂ ಸತ್ತೋಗುತ್ತೆ. ನೋಡಿ, ಈ ಜೇನುನೊಣದ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ತುಳಸಿ ಗಿಡದಲ್ಲಿ ಹೂವು ಬಂದಾಗ ಸಾಧಾರಣವಾಗಿ ನೀವು ಗಮನಿಸಿರ್ಬೋದು, ಹಳ್ಳಿ ಕಡೆ ಇದ್ದವ್ರ ಮನೇಲಿ ಈ ಥರ ಸಣ್ಣ ಸಣ್ಣ ಜೇನುನೊಣ ಬರುತ್ತೆ. ಇದು ಕಚ್ಚಲ್ಲ, ಏನು ಮಾಡಲ್ಲ, ಒಂಥರ ಹರಿತಾ ಇರುತ್ತೆ, ಕಿಚಕಿಚಿ ಅಂತ ಇರುತ್ತೆ ಅಷ್ಟೇ. ಈ ಜೇನುತುಪ್ಪ ಏನಾದ್ರು ಸಿಕ್ಕಿದ್ರೆ ಮಾತ್ರ ತುಂಬ ಒಳ್ಳೆಯದು. ಈ ಜೇನುನೊಣ ಏನು ಮಾಡುತ್ತೆ ಅಂದರೆ, ಈ ಥರ ಆಯುರ್ವೇದಿಕ್ ಸಣ್ಣ ಸಣ್ಣ ಗಿಡಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಅದ್ರ ಹೂವಿನ ಮಕರಂದ ಮಾತ್ರ ತಗೊಂಬಂದಿಟ್ಟಿರೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಈಗ ನಿಮ್ಮ ಹತ್ರ ಮಾತಾಡ್ತಾ ತುಳಸಿ ಗಿಡದ್ದೆಲ್ಲ ನಾನು ಕಟ್ ಮಾಡಿದೆ. ಕಟ್ ಮಾಡಿಬಿಟ್ಟು ಅದಕ್ಕೊಂದು ಹಗ್ಗ ಹಾಕಿ ಕಟ್ಟಿದ್ದೀನಿ. ಯಾಕಂದ್ರೆ ತುಂಬ ಅಗಲವಾಗಿ ಬೆಳೆದಿತ್ತು, ಅದಕ್ಕೋಸ್ಕರ ಜಾಸ್ತಿ ಪ್ರೂನ್ ಮಾಡೋಕ್ಕೇನು ಹೋಗಲಿಲ್ಲ ನಾನು. ಮಿನಿಮಮ್ ಆಗಿ ಮಾಡಿದ್ದೀನಿ ಅಷ್ಟೇ. ಇದನ್ನು ಹಾರ್ಡ್ ಪ್ರೂನಿಂಗ್ ಕೂಡ ಮಾಡ್ಬೋದು ನಾವು. ಕೆಳಗೆ ತನಕ ಪ್ರೂನಿಂಗ್ ಮಾಡಿದ್ರು ಕೂಡ ಚೆನ್ನಾಗಿ ಚಿಗುರು ಬರುತ್ತೆ. ಯಾಕಂದ್ರೆ ಸೀಸನ್ ಅಲ್ವಾ ಇವಾಗ, ಅದಕ್ಕೋಸ್ಕರ. ಅದೇ ಬೇರೆ ಟೈಮಿಗೆಲ್ಲ ಈ ಥರ ಹಾರ್ಡ್ ಪ್ರೂನಿಂಗ್ ಮಾಡೋಕ್ಕೆ ಹೋಗ್ಬಾರ್ದು, ಬರೀ ಮೇಲ್ಗಡೆ ಪಿಂಚಿಂಗ್ ಮಾತ್ರ ಮಾಡಬೇಕು. ಮೊನ್ನೆ ಯಾರೋ ಕೇಳಿದ್ರೆ ಪಿಂಚಿಂಗ್ ಅಂದ್ರೆ ಏನು ಅಂತ. ಮೇಲ್ಗಡೆ ಇರೋ ಚಿಗುರನ್ನ ಕಟ್ ಮಾಡೋದನ್ನೇ ಪಿಂಚಿಂಗ್ ಅಂತೀವಿ ನಾವು ಅಷ್ಟೇ. ಇನ್ನೇನು ದೊಡ್ಡ ಒಂದು ರಾಕೆಟ್ ಸೈನ್ಸ್ ಏನಿಲ್ಲ ಅದರಲ್ಲಿ. ಈಗ ಹೂವು ಬರ್ತಿರುತ್ತಲ್ಲ, ಸ್ವಲ್ಪ ಕಟ್ ಮಾಡೋದು. ಪೂಜೆ ತರ್ತೀವಿ ನೋಡಿ ಒಂದು ತುಳಸಿ ದಳ, ಆ ಥರ. ನೋಡಿ, ಈಗ ಮಣ್ಣನ್ನೆಲ್ಲ ಲೂಸ್ ಮಾಡಿಬಿಟ್ಟು ಆ ಕಳೆಗಿಡ ಇದ್ದದ್ದೆಲ್ಲ ತೆಗೆದುಬಿಟ್ಟಿದ್ದೀನಿ. ಕಸ ಕಡ್ಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಆದಷ್ಟು ಗಿಡದ ಬುಡ ಕ್ಲೀನಾಗಿರ್ಬೇಕು. ಇನ್ನೊಂದೇನಂತ ಹೇಳಿದರೆ, ನಾನು ಮಣ್ಣನ್ನೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಅದೇ ಮಣ್ಣೇ ಇಟ್ಟಿದ್ದೀನಿ. ನೋಡಿ, ಇದು ಸುತ್ತಲೂ ಯಾವ ಥರ ಬಿದ್ದೆ ನೋಡಿ. ಈ ಗ್ರೀನ್ ಕಲರ್ ನೋಡಿದ್ರ, ಇದು ಯಾವ್ದು ಗುರ್ತು ನೆನಪು ಆಯ್ತಾ ನಿಮಗೆ? ಮೊನ್ನೆ ವಿಡಿಯೋ ಮಾಡಿದ್ನಲ್ಲ, ನಾ ತರಿಸ್ಕೊಂಡಿದ್ದೆ ಹೊಸ ಐಟಮ್ ಅಂತ, ಅದೇ ಇದು. ಇದೆಷ್ಟು ಅನುಕೂಲ ನೋಡಿ, ಇದರಲ್ಲೇ ಎಲ್ಲ ಬಿದ್ದಿರುತ್ತೆ, ಕೆಳಗಡೆ ಏನೂ ಗಲೀಜಾಗಲ್ಲ. ನಾವು ಅದನ್ನು ನೀಟಾಗಿ ತೆಗೆದಾಕಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ತುಳಸಿ ಗಿಡ ಎಲ್ಲ ನೀಟಾಗಿ ಪ್ರೂನ್ ಆಗಿದೆ. ಈಗ ಆಮೇಲೆ ನೆಕ್ಸ್ಟ್ ಡೇ ಅದನ್ನ ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈಗ ತುಳಸಿ ಕಟ್ಟಲ್ಲಿರೋದು ಕೂಡ ಅದೇ ಥರನೇ ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಅದು ಒಣಗಿದ್ದೆಲ್ಲ ಕೊಂಬೆಗಳನ್ನೆಲ್ಲ ಪೂರ್ತಿ ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ಗಿಡಕ್ಕೆ ನಾವು ಒಂಚೂರು ಗೊಬ್ಬರ ಅಥವಾ ಏನಾರು ಹಾಕ್ತಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇದಕ್ಕೆ ಹೊಸದಾಗೇನೆ ನೀವು ಗೊಬ್ಬರ ತರಬೇಕಾಗಿಲ್ಲ. ಮನೇಲಿರೋ ಕಾಫಿ ಪುಡಿ ಆಗಲಿ, ಟೀ ಪುಡಿ ಆಗಲಿ, ಅದನ್ನು ಕೂಡ ಹಾಕ್ಬೋದು. ಇಲ್ಲ ನಮ್ಮ ಹತ್ರ ಒಂಚೂರು ಕೌಡಂಗ್ ಕಂಪೋಸ್ಟ್ ಇದೆ ಅಂದರೆ ಒಂದು ಮುಷ್ಟಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಯಾವಾಗಲೂ ಹಾಕ್ತಾ ಇರೋಕ್ಕೆ ಹೋಗಬೇಡಿ, ಒಂದು 2-3 ತಿಂಗಳಿಗೆ ಒಂದ್ಸತಿ ಹಾಕಿ ಸಾಕಾಗುತ್ತೆ. ನೋಡಿ, ನಾನು ಗಾಳಿ ಬರ್ದಿದ್ದಂಗೆ ಈ ಥರ ಒಂದು ಸಣ್ಣ ನಾನೇ ಮಾಡಿದ್ದು. ಈ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಬೇರೆ ಒಂದು ಪ್ಲ್ಯಾನ್ ಇದೆ. ಈ ಸರ್ತಿನಾರು ಮಾಡ್ತೀನ ನೋಡಬೇಕು. ಅದು ಹಿಂದ್ಗಡೆ ಒಂದು ಮಾವಿನ ತೋಟ ಇದೆಯಲ್ಲ, ನೋಡಿ ಅದರಲ್ಲೆಲ್ಲ ಮಾವಿನಕಾಯಿ ಹೆಂಗಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಮಾವಿನಕಾಯಿ ಹಣ್ಣಾಗಿದೆ ನೋಡಿ. ಇದು ಮಾವಿನ ತೋಟ, ಪಕ್ಕದಲ್ಲಿ ಮಾವಿನ ತೋಟ ಇದೆ. ಜಸ್ಟ್ ನಮ್ಮ ಕಾಂಪೌಂಡಿಗೆ ಹತ್ತಿರ ಸಿಕ್ಕುತ್ತೆ ಇದು. ಈ ಸೈಡಿಂದೆಲ್ಲ ನಾವೇ ತಿಂದಾಕ್ಬಿಟ್ಟಿದ್ದೀವಿ. ಇದೊಂದು ಅಶೋಕ್ ವೃಕ್ಷ ಅಂತಾನೆ ಏನಂತಾರೆ ಅದನ್ನು ನೋಡಿ, ಯಾವ ಥರ ಹಳೇ ಮರ, ತುಂಬ ಚೆನ್ನಾಗಿರುತ್ತೆ. ಸಣ್ಣ ಗಾಳಿ ಬರ್ತಾ ಇರುತ್ತೆ ನಮಗೆ, ಯಾವುದೇ ಥರ ಪ್ರಾಬ್ಲಮ್. ನೋಡಿ, ಎಷ್ಟು ಗ್ರೀನರಿ ಆಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಇಷ್ಟ ಈ ಥರ ವಾತಾವರಣದಲ್ಲಿ ಇರೋಕ್ಕೆ. ಅದಕ್ಕೆ ಇಷ್ಟು ದೂರ ಬಂದ್ಬಿಟ್ಟು ಮನೆ ಕಟ್ಕೊಂಡಿದ್ದೀನಿ ನಾನು. ಓಕೆ, ಸರಿ. ಈಗ ಸ್ವಲ್ಪ ಹಾಗೆ ಟೆರೆಸ್ಸಿಗೆ ಹೋಗೋಣ. ಟೆರೆಸ್ ಮೇಲಿರೋ ತುಳಸಿ ಗಿಡ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೂ ಕೂಡ ಸೇಮ್ ಪ್ರಾಬ್ಲಮ್. ಏನಂತ ಹೇಳಿದರೆ, ಹೂವು ಬಂದುಬಿಟ್ಟು ಬೀಜ ಎಲ್ಲ ಒಣಗಿದೆ. ನಾನು ಇದನ್ನು ತೆಗಿಯೋಕೆ ಹೋಗಿಲ್ಲ. ಯಾಕಂತ ಹೇಳಿದರೆ ಇದನ್ನೆಲ್ಲ ತೆಗೆದುಬಿಡ್ತೀನಿ ನಾನು ತುಳಸಿ ಗಿಡ. ಯಾಕಂತ ಹೇಳಿದರೆ ನಂಗೆ ಬೇರೆ ತರಕಾರಿ ಹಾಕೋಕ್ಕೆ ಜಾಗ ಬೇಕಲ್ಲ, ಅದಕ್ಕೆ. ಇಷ್ಟು ದಿವಸ ಅಂದರೆ ಹೊಸ ತರಕಾರಿ ಹಾಕ್ತಿರ್ಲೆಲ್ಲ ಬಿಟ್ಟಿದ್ದೀನಿ. ಆದರೆ ಇದನ್ನು ನಾನೇನು ಬಿಸಾಕಲ್ಲ, ಗಿಡ ಕಿತ್ಬಿಟ್ಟು ಬೇರೆ ಒಂದು ಒಳ್ಳೆ ಪಾಟಲ್ಲಿ ನೆಟ್ಬಿಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಒಂದೇ ಪಾಟಲ್ಲಿ ಎಲ್ಲ ಗಿಡ ಇರುತ್ತೆ. ಯಾಕಂದ್ರೆ ನಮ್ಗೆ ಆವಾಗ ಯಾವಾಗಲಾದ್ರು ಪೂಜೆ ಗೀಜೆ ಮಾಡ್ತಿದ್ದವಾಗ ಇದ್ರದ್ದು ದಳ ನಮಗೆ ಯೂಸ್ ಆಗುತ್ತೆ. ಸುಮ್ಮನೆ ಇಲ್ಲ ಅಂತೇಳಿ ಯಾಕೆ ಬಿಸಾಕೋದಲ್ವಾ? ಸುಮ್ಮನೆ ಅದನ್ನ ತುಳಸಿ ಗಿಡನ ಕಿತ್ತು ಬಿಸಾಕಬಾರ್ದು ಯಾವಾಗಲೂ. ಅದು ಒಳ್ಳೇದಲ್ಲ ಮನೆಗೆ. ಯಾಕಂದ್ರೆ ತುಳಸಿ ಗಿಡ ಅನ್ನೋದು ಲಕ್ಷ್ಮಿ ಇದ್ದಂಗೆ ಮನೆಗೆ. ಅದು ಗಿಡ ಬೆಳೆದಷ್ಟು ಒಳ್ಳೇದು, ಅದ್ರ ಗಾಳಿ ನಾವು ತಗೊಂಡಷ್ಟು ಒಳ್ಳೇದು. ಅದಕ್ಕೆ ನಮ್ಮ ಹಿರಿಯರು ಒಂದು ಪದ್ಧತಿ ಮಾಡಿಟ್ಟಿದ್ದಾರೆ, ಮನೆ ಮುಂದ್ಗಡೆ ಒಂದು ತುಳಸಿ ಗಿಡ ಇಡಿ ಅಂತ. ಯಾಕಂತ ಹೇಳಿದರೆ ಸಣ್ಣ ಮಕ್ಕಳಿಗೆ ಹುಷಾರಿಲ್ಲದಿದ್ರು ಕೂಡ ತುಳಸಿ ದಳದ್ದು ಒಂಚೂರು ರಸ ತೆಗೆದು ಒಂಚೂರು ಜೇನುತುಪ್ಪ ಹಾಕಿ ಅದನ್ನ ಮಕ್ಕಳಿಗೆ ನೆಕ್ಸ್ತಾ ಇದ್ರೆ ಕಫ ಕರಗುತ್ತೆ, ಕೆಮ್ಮು ಬರಲ್ಲ, ಉಸಿರಾಟ ತೊಂದರೆ ಏನಾದ್ರು ಇದ್ದರೆ ಇದು ಕಮ್ಮಿ ಆಗುತ್ತೆ. ಇದು ಹಳೆ ಕಾಲದಿಂದ, ಅಜ್ಜಿಯರ ಕಾಲದಿಂದ ಬಂದಂಥ ವೈದ್ಯ. ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ ನಾವು ಮಾಡ್ಬೋದು. ಸೈಡ್ ಎಫೆಕ್ಟ್ ಏನಿರಲ್ಲ ಅದಕ್ಕೆ, ತುಳಸಿ ರಸಕ್ಕೆ ಮಾತ್ರ. ನಮ್ಮ ದೊಡ್ಡವರಿಗೂ ನೆಗಡಿ ಜ್ವರ ಬಂದವಾಗ, ಫ್ಲೂ ಜ್ವರ ಬಂದಾಗ ತುಳಸಿ ದಳ ಹಾಕ್ಬಿಟ್ಟು ಅಥವಾ ತುಳಸಿ ಬೀಜ ಹಾಕ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿಬೋದು. ಈ ಥರ ಏನಾದ್ರು ಬೀಜ ಇದ್ದವಾಗ
ಟೀಗೆ ಹಾಕ್ಕೊಳ್ತೀನಿ ನಾನು ಜಾಸ್ತಿ. ಅಂದರೆ ಪೂರ್ತಿ ಒಣಗಿದಾಗಲ್ಲ, ಸ್ವಲ್ಪ ಹಸಿ ಇದ್ದ ಹೂ ಬರ್ತಿರುತ್ತಲ್ಲ ಅಂಥ ಟೈಮಲ್ಲಿ ಟೀ ಪುಡಿ ಜೊತೆ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಟೀಗೆ ಹಾಕ್ಕೊಂಡು ಕುಡಿತಿದ್ರೆ ಅದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ತುಳಸಿ ಇದ್ರದ್ದು ಟೆರೆಸ್ ಮೇಲಿದ್ದು ಸತ್ಯನಾರಾಯಣ ಪೂಜೆ ಆದವಾಗ ಆ ಮೇಲ್ಗಡೆದೆ ತುಳಸಿ ದಳ ಎಲ್ಲ ತೊಗೊಂಬಂದ್ಬಿಟ್ಟು ಒಳ್ಳೆ ದೊಡ್ಡ ಹಾರ ಮಾಡಿಬಿಟ್ಟು ಸತ್ಯನಾರಾಯಣ ದೇವ್ರಿಗೆ ಹಾಕಿದ್ದೆ ನಾನು. ಇದು ಕೂಡ ಒಂಥರ ನನಗೆ ವರ ಇದ್ದಂಗೆ ಅನಿಸುತ್ತೆ. ಯಾಕಂತ ಹೇಳಿದರೆ ಯಾವಾಗ್ಲಿಂದ ಒಂದು ಕನಸು ನನಗೆ. ನಮ್ಮ ಮನೇಲಿ ಪೂಜೆ ಆದಾಗ ಮಾರ್ಕೆಟಿಂದ ತಗೊಳ್ಬಾರ್ದೆ, ನಾವೇ ಮನೇಲೇ ಹಾರ ಮಾಡಿ ಹಾಕ್ಬೇಕು ದೇವರಿಗೆ ಅಂತ ಯಾವಾಗ್ಲಿಂದ ಒಂದಿತ್ತು. ಅದು ಈ ವರ್ಷ ನನ್ನ ಟೆರೆಸ್ ಗಾರ್ಡನ್ ತೀರಿಸಿದೆ ಆ ಆಸೆನ. ನೀವು ಕೂಡ ತುಂಬ ತುಳಸಿ ಗಿಡ ಬೆಳೆಸ್ಕೊಳ್ಳಿ, ಒಳ್ಳೆ ಮನೆಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಹೇಗಿದೆ ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ? ಚೆನ್ನಾಗಿದೆ? ಇಷ್ಟ ಆಯ್ತಾ? ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಏನು ಅನಿಸ್ತಂತ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ. ಒಂದು 4 ಜನರಿಗೆ ಶೇರ್ ಮಾಡಿ, ಅವ್ರಿಗೆ ಕೂಡ ಯೂಸ್ ಆಗ್ಬೋದು ಇದೆಲ್ಲೋ ಒಂದು ಕಡೆ. ಮತ್ತು ಇದೇ ಥರದ್ದು ವೀಡಿಯೋಗಳು ಬೇಕು ಅಂತಿದ್ರೆ ಕಾಮೆಂಟಲ್ಲಿ ಕೇಳ್ತಾ ಇರಿ, ನಂಗೆ ಯಾವ ಥರ ವೀಡಿಯೋ ಬೇಕಂತ. ನಾವು ಒಂದು ವೇಳೆ ಆನ್ಸರ್ ಮಾಡೋಕ್ಕಾಗದಿದ್ರು ಕೂಡ ನಿಮ್ಮ ಕಾಮೆಂಟ್ ಮಾತ್ರ ಗ್ಯಾರಂಟಿ ನೋಡಿರ್ತೀನಿ. ನೆಕ್ಸ್ಟ್ ಒಳ್ಳೆ ವೀಡಿಯೋ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ